ಎಲ್ರಿಗೂ ಈಗ ಸದ್ಯಕ್ಕೆ ನಾವು ಸೊ ಬನ್ನಿ, ನಾನು ನೆಕ್ಸ್ಟು ನಿಮ್ಮನ್ನ ಹೈವೇ ಟಚ್ ಆದಮೇಲೆ ಸಿಗ್ತೀನಿ. ಅದುವರೆಗೂ ಪೀಸ್ ಔಟ್. ಎಲ್ರಿಗೂ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ಹೊಸ ವೀಡಿಯೋದಲ್ಲಿ. ಸೊ ಇವತ್ತು ನಾವು ಲಾಂಗ್ನ ಗಾಡಿದಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ತುಂಬ ದಿನ ಆಯಿತು ಗೊತ್ತಾಯಿತು, ಏನಕ್ಕಂದರೆ ಇಟ್ಸ್ ಬೀನ್ ಲೈಕ್ ವೆರಿ ಲಾಂಗ್ ಟೈಮ್. ಫುಡ್ ರಿವ್ಯೂಸು, ಫುಡ್ ಲೊಕೇಶನ್ಸ್, ಪ್ಲೇಸಸ್ ಮಾತ್ರ ಶೇರ್ ಮಾಡ್ತಾರೆ ಶಾರ್ಟ್ಸಲ್ಲಿ. ಸೊ ಇವಾಗ ಒಂದು ಪ್ರಾಪರ್ ವಿಡಿಯೋ ಮಾಡೋಣ ಅಂತ ವಿಡಿಯೋ ಡಿಸೈನ್ ಮಾಡಿದ್ದೀವಿ. ಏನಕ್ಕೆ ಅಂದರೆ ನಾವಿವತ್ತು ಕೇರಳಗೆ ಹೋಗ್ತಾ ಇದ್ದೀವಿ. ಎಸ್, ನಾನು ಪಪ್ಪ ಮಮ್ಮಿ 3 ಜನ ಹೋಗ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ಶಿರುನ ಬಂದ್ಬಿಟ್ಟು ಈಗ ಬೋರ್ಡಿಂಗಲ್ಲಿ ಬಿಟ್ವಿ ಕೆನಡಾದಲ್ಲಿ. ಮೇನ್ ಇಶ್ಯೂ ಏನಾಗಿದೆ ಅಂದರೆ ವಿ ಆರ್ ಲುಕಿಂಗ್ ಫಾರ್ ಓಮ್ ಬೋರ್ಡಿಂಗ್. ಅವನ ರೆಗ್ಯುಲರ್ ಆಗಿಬಿಡೋ ಜಾಗದಲ್ಲಿ ಬಂದ್ಬಿಟ್ಟು ಆ ಮೇಡಮ್ ಬಂದ್ಬಿಟ್ಟು US ಹೋಗಿದ್ರು. ಸೊ ಅದರಿಂದ ಅವರು 6th ಬರ್ತಾ ಇದ್ದಾರೆ ಅಂತ ಹೇಳಿದ್ರು. ಸೊ ನನಗೆ ಅದು ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇರೆ ಒಬ್ಬರ ಹತ್ರ ನೋಡಿದೆ. ಬಟ್ ಅದೊಂದು ಡಿಫ್ರೆಂಟ್ ಸ್ಟೋರಿ. ಅದ್ರ ಬಗ್ಗೆ ವೀಡಿಯೋ ಬಂದ್ಬಿಟ್ಟು ನಾನು ಸಪ್ರೇಟಾಗಿ ಮಾಡ್ತೀನಿ. ಈಗ ಸದ್ಯಕ್ಕೆ ನಾವು ಎಲ್ಲಿದ್ದೀವಿ ಅಂದರೆ ಜಾಲಹಳ್ಳಿ ಹತ್ರ ಇದ್ದೀವಿ. ಏನಕ್ಕಂದರೆ ವಿದ್ಯಾರಣ್ಯಪುರ ತನಕ ಬಂದು ಬಿಡಬೇಕಾಗಿತ್ತು. ಸೊ ನಿನ್ನೆ ಇಶ್ಯೂ ಆಗಿದ್ದರಿಂದ ಇವ್ರನ್ನ ನೈಟ್ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಆ್ಯಕ್ಚುಲಿ ಇವ್ರು ಕೇರಳದಲ್ಲಿ ನಾನು ಕಾಲ್ ಮಾಡಿದೆ, ಅವ್ರು ಇವ್ರ ನಂಬರ್ ಕೊಟ್ಟಿದ್ದರು. ನೋಡೋಕ್ಕೆ ಜಾಗ ಡೀಸೆಂಟ್ ಆಗಿದೆ. ಇಟ್ ಇಸ್ ಲೈಕ್ ಪ್ರಿಟಿ ಟ್ರಸ್ಟ್ ವರ್ತಿ. 12 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ಡ್ರಾಗ್ ಟ್ರೈನಿಂಗ್ ಅಲ್ಲ ಅಂತ ಹೇಳಿದರು. ಸೊ ಅದರಿಂದ ಇಟ್ ವಾಸ್ ಲೈಕ್ ಟ್ರಸ್ಟ್ ವರ್ತಿಯಿಂದ ನಾವು ಬಿಟ್ಟಿದ್ದೀವಿ. ಸೊ ಬಂದಮೇಲೆ ನೋಡಬೇಕು ಹೆಂಗೆ ರಿಯಾಕ್ಟ್ ಏನೆಲ್ಲ ಅಂತ. ಸೊ ಈಗ ಜಾಲಹಳ್ಳಿಯಿಂದ ನಾವು ರೈಟ್ ತಗೊಂಡು ವಿಲ್ ಗೋ ವಯ ಕೆಂಗೇರಿ ನೈಸ್ ರೋಡ್ ಮೇಲೆ ಹೋಗ್ಬಿಡೋಣ. ಎಲೆಕ್ಟ್ರಾನಿಕ್ ಸಿಟಿ, ಎಲೆಕ್ಟ್ರಾನಿಕ್ ಕಡೆ ರೂಟಿಂದನೇ ತಗೊತಾ ಇದ್ದೀವಿ. ಮೇಯ್ನಾಗಿ ಏನಕ್ಕೆ ಅಂದರೆ ನಾವು ಇವಾಗ ಇಲ್ಲಿಂದ ಮಾರ್ತಲ್ಲಿ HL ಮೇಲೆ ಹೋಗ್ಬೇಕಂದ್ರೆ ಇಟ್ ವಿಲ್ ಬಿ ಲೈಕ್ 30-35 kilometers ಹೋಗುತ್ತೆ. ಸೊ ಅಲ್ಲೊಂದು ವೇಸ್ಟ್ ಆಫ್ ಟೈಮು ಪ್ಲಸ್ ಟ್ರಾಫಿಕ್ಕು ಈಗ ಶುರು ಆಗುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದಿ ಮೇಯ್ನ್ ರೋಡ್ಸ್ಗೆ ಬಂದ್ಬಿಟ್ಟು ಸರ್ವಿಸ್ ರೋಡ್ ಶಿಫ್ಟ್ ಮಾಡಿರ್ತಾರೆ. ಸೊ ಅದರಿಂದ ಇಟ್ ಡಸಂಟ್ ಮೇಕ್ ಸೆನ್ಸ್. ಸೊ ಅದರಿಂದನೇ ನಾವು ಇವಾಗ ನೈಸ್ ರೋಡಿಗೆ ತಗೊತಾ ಇದ್ದೀವಿ. ಆ್ಯಂಡ್ ಇದು ಬಂದ್ಬಿಟ್ಟು ಒಂದು 3 days ಟ್ರಿಪ್ಪು. ವಿ ಆರ್ ಗೋಯಿಂಗ್ ಟು ಗುರುವಾಯೂರಿಂದ ಆಮೇಲೆ ವಿಲ್ ಗೋ ಟು ಮೈ ಆಂಟ್ಸ್ ಪ್ಲೇಸಿಂದ ಶೊರ್ನೂರು ಹೋಗ್ತೀವಿ. ಶೊರ್ನೂರಿಂದ ವಿಲ್ ಬಿ ಕಮಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಇದಲ್ಲಿ ಬಂದ್ಬಿಟ್ಟು ಕೆಲವೊಂದು ವೀಡಿಯೋಸಲ್ಲಿ ಬಂದ್ಬಿಟ್ಟು ನಿಮಗೆ 360 ಡಿಗ್ರಿಯಲ್ಲಿ ಇರುತ್ತೆ. ಆ್ಯಕ್ಚುಲಿ ನಾನು ಬಂಡೀಪುರ ಕಡೆ ಹೋಗೋಣ ಅಂತ ಹೇಳಿದ್ದೆ. ಮಮ್ಮಿಗೆ ಬಂದುಬಿಟ್ಟು ಬೇಡ ಅಂತ ಹೇಳ್ಬಿಟ್ರು. ದಟ್ಸ್ ಬಿಕಾಸ್ ಶೀ ಈಸ್ ಅಫ್ರೇಡ್ ಆಫ್ ಘಾಟ್ ಸೆಕ್ಷನ್. ಎಸ್ಪೆಷಲಿ ಮೈ ಡ್ರೈವಿಂಗ್ ಇನ್ ಘಾಟ್ ಸೆಕ್ಷನ್. ಅದಂತ ಹೇಳ್ಬಿಟ್ಟು ನಾನು ಬ್ಯಾಡಾಗಿ ಡ್ರೈವ್ ಮಾಡಲ್ಲ. ಕೇಳಿ ನೋಡ್ಬೋದು. ಇಲ್ಲ, ಬ್ಯಾಡಾಗಿ ಡ್ರೈವ್ ಮಾಡಲ್ಲ. ನನಗೆ ರೂಟ್ ಇಷ್ಟಪಡ್ತಾ ಇಲ್ಲ, ಅವ್ರಿಗೆ ಭಯ ಗೈಸ್. ಸೊ ಅದರಿಂದ ನಾವು ಆ ಬಂಡೀಪುರ ರೂಟ್ ತೊಗೊತಲ್ಲ, ನಾನು ಇದ್ರನ್ನೆಲ್ಲ ಸತ್ಯಮಂಗಲ ರೂಟಲ್ಲಿ ಹೋಗೋಣ ಅಂತ. ಬಟ್ ಅದು ಬೇಡ ಅಂತ ಹೇಳ್ತಾರೆ. ಏನಕ್ಕೆ ನೀವೇನೋ ನಮ್ಮ ಸತ್ಯಮಂಗಲ ರೂಟ್ ಎಕ್ಸ್ಪ್ಲೋರ್ ಮಾಡಿಲ್ಲ, ದಮ್ ಘಾಟ್ ನೋಡಿಲ್ಲ ಅಂದರೆ ಆ ವಿಡಿಯೋನ ನಾನು ಬಂದುಬಿಟ್ಟು ನಾವು ಬೈಕಲ್ಲಿ ಮಾಡಿದ್ವಿ, ಸೋಲೋ ಟ್ರಿಪ್. ಸೊ ಅದ್ರಲ್ಲಿ ಬಂದುಬಿಟ್ಟು ನಾನು ಐಕಾರ್ಡಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. It was like amazing experience in Dam Ghat road guys. Once in lifetime experience ಅದು ಹೇಳ್ಬೋದು. For 120 kilometers ಯಾರು ಇದಿಲ್ಲ, ಒಬ್ಬನೇ ಆ ಘಾಟ್ ಆ ಫಾರೆಸ್ಟ್ ರೋಡಲ್ಲಿ. ಅಂದರೆ ಇಟ್ ವಾಸ್ ಲೈಕ್ ಥ್ರಿಲ್ಲಿಂಗ್. ಸೊ ಆ್ಯಕ್ಚುಲಿ ನಾವು ಪ್ಲ್ಯಾನ್ ಬಂದುಬಿಟ್ಟು ನಾನು ಹೇಳಿದ್ದೆಲ್ಲ ನಿನ್ನೆ ಒಂದು ಬೋರ್ಡಿಂಗ್ ಬಿಟ್ಟಿದ್ವಿ ಅಂತ, ಹೋಮ್ ಬೋರ್ಡಿಂಗಲ್ಲಿ. ಸೊ ಅವರು ಆ ಇಶ್ಯೂ ಆಗಿದ್ದಿಲ್ಲ ಅಂದರೆ ವಿ ವುಡ್ ಹ್ಯಾವ್ ಲೆಫ್ಟ್ ಬೈ 4 o'clock. ಆ್ಯಂಡ್ ನಾವು ಟೈಮ್ ಬಂದುಬಿಟ್ಟು 7 ಆಗಿಬಿಟ್ಟಿದೆ. ಆಲ್ಮೋಸ್ಟ್ 7 ನಾನು ಬೆಂಗಳೂರಿಂದ ಬಿಡ್ತಾ ಇದ್ದೀನಿ. ಆ್ಯಂಡ್ ETA ಶೋಸ್ 4 o'clock ರೀಚ್ ಆಗ್ತೀನಿ ಅಂತ. ಆಲ್ಮೋಸ್ಟ್ 9.5 hours ಜರ್ನಿ. ಆ್ಯಂಡ್ ನಮ್ಮ ಬೀಸ್ಟು ಆಲ್ ಸೆಟ್ ಈಸ್ ದ ಆಫ್ಟರ್ ಎಸ್ ಮೇಜರ್ ಸರ್ವೀಸಲ್ಲಿ ಇದೇ ಫಸ್ಟ್ ಟೈಮು ಹೈವೇಗೆ ಟಚ್ ಆಗ್ತಾ ಇದ್ದಾರೆ. ಸೊ ಬನ್ನಿ, ನಾನು ನೆಕ್ಸ್ಟು ನಿಮ್ಮನ್ನ ಹೈವೇ ಟಚ್ ಆದಮೇಲೆ ಸಿಗ್ತೀನಿ. ಅದುವರೆಗೂ ಪೀಸ್ ಔಟ್. ಸೊ ಗೈಸ್, ಈಗ ನಾವು ಆಲ್ಮೋಸ್ಟ್ ಕೃಷ್ಣಗಿರಿ ಹತ್ರ ಇದ್ದೀವಿ. ಹೊಸೂರು ಒಂದು 15 minutes ಬ್ಯಾಕ್ ಕ್ರಾಸ್ ಮಾಡಿದ್ವಿ. ಸೊ ಟೈಮ್ ಬಂದು ಈಗ 8:45. ಸಿಟಿನ ಆಚೆ ಬರೋಕ್ಕೆ ಲೇಟ್ ಆಗಿತ್ತು. ಸೊ ಅದನ್ನೇ. ಆ್ಯಂಡ್ ನೋಡ್ತಾ ಇರ್ಬೋದು, ತುಂಬ ಪೀಕ್ ಗಾಡಿಗಳಿದೆ ಆನ್ ರೋಡಲ್ಲಿ. ಆ್ಯಂಡ್ ನಮ್ಮ ರೆಗ್ಯುಲರ್ ಸ್ಪಾಟ್ ಶ್ರೀ ಕೃಷ್ಣ ಮುಂಚೆ ಮಾಡ್ತಾಯಿದ್ವಿ. ಸೊ ಇವಾಗ ಈ ರೆಸ್ಟೋರೆಂಟ್ನ ಕಂಪ್ಲೀಟಾಗಿ ಬ್ಯಾನ್ ಮಾಡಿಬಿಟ್ವಿ. ಆ್ಯಂಡ್ ಟ್ರಾಫಿಕ್ಕು ಇವತ್ತು ಇದೆ. ಆ್ಯಂಡ್ ಪ್ರಾಬಬ್ಲಿ ಫ್ರಮ್ ಕೃಷ್ಣಗಿರಿ ಪ್ಲಸ್ ಸೇಲಂ ಆದಮೇಲೆ ಕಡಿಮೆ ಆಗ್ಬೋದು. ಏನಕ್ಕೆ ಫ್ಯೂ ಪೀಪಲ್ ಮೈಟ್ ಬಿ ಗೋಯಿಂಗ್ ಟು ಏರ್ಕಾಡ್, ಯಲಗಿರಿ. ಅದು ನೋಡೋಣ. ಒಂದೇನಂದರೆ ಲೈನ್ ಡಿಸಿಪ್ಲಿನ್ ಇಲ್ಲ, ಫಾಲೋ ಮಾಡ್ತಾಯಿಲ್ಲ. ಅವ್ರವ್ರ ಪಾರ್ಟಿಗೆ ಅವ್ರವ್ರ ಗಾಡಿ ಓಡಿಸ್ಕೊಂಡು ಹೋಗ್ತಾನೆ ಇದ್ದಾರೆ. ನೀನು ಹೆಂಗಣ ಹೋಗೋ, ನಾನು ಹಿಂಗೇನೆ ಓಡಿಸ್ತೀನಿ ಅಂತ ಅದೊಂದು ಮೆಂಟ್ಯಾಲಿಟಿ ಇದೆ.
which is very difficult to change in our people. So yeah, ಕಾಶ್ಮೀರ್ ಟು ಕನ್ಯಾಕುಮಾರಿ ಹೈವೇ ತಗೋತೀರಂದರೆ ಯಾವ ಬ್ರೇಕ್ಫಾಸ್ಟ್ ಪಾಯಿಂಟ್ ಚೆನ್ನಾಗಿರುತ್ತೆ, ಯಾವುದು ಲಂಚ್ ಪಾಯಿಂಟ್ ಚೆನ್ನಾಗಿರುತ್ತೆ ಅದೆಲ್ಲ ತಿಳಿಸ್ಕೊಡ್ತೀನಿ. ದಯವಿಟ್ಟು ವೀಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ಚಾನಲ್ ಹಂಗೆ ಜೊತೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಆವಾಗಲೇ ನಾನು ಹಾಕೋರು ವೀಡಿಯೋಗಳು ನಿಮಗೆ ತಲುಪುತ್ತೆ. ಯಾ ಬನ್ನಿ, ಹೋಗ್ತಾಗೆ ನಿಮ್ಮ ಜೊತೆ ಮಾತಾಡ್ಕೊಂಡು ಹಂಗೆ ಗಾಡಿ ಓಡಿಸ್ಕೊಂಡು ಹೋಗ್ತಾರೆ. ಸೊ ಯಾ ಗೈಸ್, ಈಗ ಎಲ್ಲಿದ್ದೀವಿ ಅಂದರೆ ಧರ್ಮಪುರಿ ಟೋಲ್ ಪ್ಲಾಜಾ ಹತ್ರ. ಸೊ ನಮ್ಮ ರೆಗ್ಯುಲರ್ ಅಡ್ಡ ಶ್ರೀ ಸರವಣ ಭವನ ಅಂತ ಇದೆಯಲ್ಲ, ಅಲ್ಲೇ ನಿಲ್ಲಿಸಿದ್ವಿ. ನೋಡ್ತಾ ಇದ್ದಾರೆ ಐ ಕ್ಲಾಸ್ ವೆಜ್ ಆ್ಯಂಡ್ ರೆಫ್ರೆಶ್ಮೆಂಟ್ ಆ್ಯಂಡ್ ರೆಸ್ಟೋರೆಂಟ್. ಸೊ ಇಲ್ಲೇ ನಿಲ್ಲಿಸಿದ್ವಿ. ಪ್ರೈಸ್ ಸ್ವಲ್ಪ ಎಕ್ಸ್ಪೆನ್ಸಿವ್, ಬಟ್ ಫುಡ್ ಮಾತ್ರ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಸೊ ಅದಕ್ಕೋಸ್ಕರ ಸೊ ನೀವೇನೋ ಬೈ ರೋಡ್ ಹೋಗ್ತಾ ಇದ್ದೀರಾ, ಕೇರಳ ಇಲ್ಲ ಕನ್ಯಾಕುಮಾರಿ ಎಲ್ಲನೂ, ಸೊ ಇದು ಬಂದ್ಬಿಟ್ಟು ಟೋಲ್ ಪ್ಲಾಜಾ ಹತ್ರನೇ ಬರುತ್ತೆ. ಸೊ ನೀವು ಟ್ರೈ ಮಾಡ್ಬೋದು. ಸೊ ಯಾ, ನಾನು ಈಗ ನೆಕ್ಸ್ಟ್ ನಿಮ್ಮನ್ನ 360 ಡಿಗ್ರಿಯಲ್ಲಿ ಸಿಗೋಣ. ತಿರುಪೂರು ರೀಚ್ ಆಗ್ತಾ ಇದ್ದೀವಿ. ಇನ್ನೊಂದು 200 ಕಿಲೋಮೀಟರ್ಸ್ ಪ್ಲಸ್ ಇದೆ ಟು ರೀಚ್ ಆ ಡೆಸ್ಟಿನೇಷನ್ ಗುರುವಾರಿಗೆ. ನೋಡಿದ್ರೆ ಸ್ವಲ್ಪ ಕೆಲವೊಂದು 360 ಡಿಗ್ರಿ ಆ್ಯಂಗಲಲ್ಲಿ ವೀಡಿಯೋಸ್ಗಳು. ಈಗ ಟೈಮ್ ಬಂದ್ಬಿಟ್ಟು 1 o'clock ಆಗಿಬಿಟ್ಟಿದೆ. ನೆಕ್ಸ್ಟ್ ಪ್ರಾಬಬ್ಲಿ another 1.5 hours, 3 hours to 4 hours ಒಳಗಡೆ might be reaching ಗುರುವಾರ by the time. ಆ್ಯಂಡ್ ರೀಚ್ ಆದಮೇಲೆ ಸೊ ಆದರೆ ಇವತ್ತು ಹೋಗ್ತೀವಿ ಟೆಂಪಲ್ಗೆ, ಇಲ್ಲ ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ, ದಟ್ ಇಸ್ ಸ್ಯಾಟರ್ಡೇ. ಸೊ ಹೋಗಿ ನೋಡ್ತೀವಿ. ಸೊ ಗುರುವಾರಿಗೆ ಹೋಗ್ತೀವಿ ಅಂದರೆ ವಿ ಆರ್ ನಾಟ್ ಸಪೋಸ್ ಟು ಕ್ಯಾರಿ ಅವರ್ ಕ್ಯಾಮ್ರಾ ಮತ್ತು ಫೋನು, ಸ್ಮಾರ್ಟ್ ವಾಚ್ಗಳೆಲ್ಲ ರೂಮಲ್ಲೇ ಬಿಟ್ಬಿಟ್ಟು ಹೋಗ್ಬೇಕಾಗಿರುತ್ತೆ. ಸೊ ಫೋನ್ಸು ಯಾವುದೂ ಇರಲ್ಲ. ಹೌದು, ರೋಡ್ ಮಾತ್ರ ಚೆನ್ನಾಗಿದೆ. ಆಫ್ಟರ್ ಸೇಲಂ ಟ್ರಾಫಿಕ್ಕು ಕಡಿಮೆ ಆಗಿಬಿಟ್ಟಿದೆ. ಪೀಪಲ್ ಯಾರೆಲ್ಲ ಚೆನ್ನೈಗೆ, ಮಧುರೈಗೆ ಮತ್ತು ಟ್ರಿಪ್ಪು ಎಲ್ಲ ಹೊಡಿಬೇಕಾಗಿತ್ತು ಏರ್ಕಾಡಿಗೆಲ್ಲ, ಯಲಗಿರಿಗೆಲ್ಲ, ಅಲ್ಲಿ ಡೈವರ್ಷನ್ ಆಗಿಬಿಟ್ಟಿದ್ರು. ಸೊ ಅದರಿಂದ ಲೆಸ್ ಆಫ್ ಟ್ರಾಫಿಕ್.
ಯಾ ಆ್ಯಂಡ್ ಸುಮಾರಷ್ಟು ನಮ್ಮ ಕರ್ನಾಟಕ ಗಡಿಯಲ್ಲಿ ಈ ರೋಡಲ್ಲಿ ನೋಡ್ತಾ ಇದ್ದೀನಿ. ನಾನು ಗುರುವಾರ ರೀಚ್ ಆದಮೇಲೆ ನಿಮ್ಮನ್ನ ಸಿಗ್ತೀನಿ. ಅದುವರೆಗೂ ಯಾ ಗೈಸ್, ಫೈನಲಿ ಬಂದ್ಬಿಟ್ಟು ನಾವು ಕೇರಳ ರೀಚ್ ಆಗಿಬಿಟ್ವಿ. ಟೈಮ್ ಬಂದ್ಬಿಟ್ಟು 5 o'clock ಆಗಿದೆ. ಏನಕ್ಕೆ ಅಂದರೆ ನಾವು ವಿ ಸ್ಟಾಪ್ ಫಾರ್ ಲಂಚ್ ಮಾಡಿಬಿಟ್ಟು ಈಗ ಹೊರಡ್ತೀವಿ. ಆ್ಯಂಡ್ ಆ್ಯಕ್ಚುಲಿ ಏನಾಗಿತ್ತು ಅಂದರೆ ನಾವು ಆ್ಯಸ್ ಸೂನ್ ಆಸ್ ವಿ ಎಂಟರ್ಡ್ ಕೊಯಂಬತ್ತೂರು ಎಂಟರ್ ಆಗಿದ ತಕ್ಷಣವೇ ಜೋರಾಗಿ ಮಳೆ ಗೈಸ್. ಇದ್ರಲ್ಲಿ ಒಂದು 6.5 hours ನಾವು ಫ್ರಮ್ ಬ್ಯಾಂಗ್ಳೂರ್ ಟು ಪಾಲಕ್ಕಾಡ್ 6.5 hours ಕವರ್ ಮಾಡಿದ್ವಿ. ಆ್ಯಂಡ್ ಆ್ಯಸ್ ಸೂನ್ ಆಸ್ ವಿ ಎಂಟರ್ಡ್ ಕೇರಳ ಮಳೆನೇ ಇಲ್ಲ, ನೋಡ್ತಾ ಇದ್ದೀರಲ್ಲ. ಹ್ಯೂಮಿಡ್ ಜಾಸ್ತಿ ಇದೆ ಗೈಸ್. ವಿದೌಟ್ AC ಇಸ್ ವೆರಿ ಡಿಫಿಕಲ್ಟ್. ಮೋಸ್ಟ್ ಪ್ರಾಬಬ್ಲಿ ನೈಟಲ್ಲಿ ಬಂದ್ಬಿಟ್ಟು ಕಡಿಮೆ ಆಗುತ್ತೆ ಅಂತ ಕಾಣಿಸುತ್ತೆ, ಬಟ್ ನೋಡೋಣ, ಸ್ಟಿಲ್ ನಾಟ್ ಶೋರ್. ಸೊ ಇವಾಗ ನಾವು ತ್ರಿಶೂರ್ ಗುರುವಾರಿಗೆ ಹೋಗ್ತಾ ಇದ್ವಿ. ಅಲ್ಲಿ ಹೋಗ್ಬಿಟ್ಟು ಇವತ್ತು ದೇವಸ್ಥಾನಕ್ಕೆ ಹೋಗೋ ಡೌಟ್ ನಾನು. ಮೋಸ್ಟ್ ಪ್ರಾಬಬ್ಲಿ ನಾಳೆ ಬೆಳಿಗ್ಗೆ ಹೋಗ್ತೀವಿ. ಆ್ಯಂಡ್ ಕೇರಳದಲ್ಲಿ ಒಂದು ಟನಲ್ ಇದೆ ಫ್ರಮ್ ಪಾಲಕ್ಕಾಡ್ ಟು ತ್ರಿಶೂರು ಹೋಗೋಂಥ ರೂಟಲ್ಲಿ. ಸೊ ಆ ಟನಲ್ನ ನಾವು ಇನ್ನೂ ಒಂದು 10 to 15 minutes ಅದನ್ನ ರೀಚ್ ಆಗ್ತೀವಿ. ಸೊ ಆ ಟನಲ್ದು ವಿಡಿಯೋ ಮುಂಚೆ ನಾನು ಅಲ್ಲೇ ಚಾನಲಲ್ಲಿ ಮಾಡಿದೆ, ಬಟ್ ಆ ಚಾನಲ್ ಹೋಗಿರೋದ್ರಿಂದ ಚಾನಲ್ ಬ್ಲಾಕ್ ಆಗಿರೋದ್ರಿಂದ ಈಗ ಹೊಸ ಚಾನಲಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈನ್ ಮಾಡಿದ್ದೀನಿ. ಯಾ ಮುಂಚೆ ಬಂದ್ಬಿಟ್ಟು ಈ ರೂಟ್ ಇದೆಯಲ್ಲ, ತ್ರಿಶೂರ್ ಟು ಪಾಲಕ್ಕಾಡ್ ಟು ತ್ರಿಶೂರ್ ಬಂದ್ಬಿಟ್ಟು ಇಟ್ ಯೂಸ್ ಟು ಟೇಕ್ ಬಿಫೋರ್ ದಿಸ್ ಟನಲ್ ಇಟ್ ಯೂಸ್ ಟು ಟೇಕ್ ಫಾರ್ 20 minutes ಎಕ್ಸ್ಟ್ರಾ ಆಗ್ತಾಯಿತ್ತು. ಸೊ ನಾವು ಈ ಟನಲ್ ಬಂದಮೇಲೆ ಇಟ್ ಇಸ್ 5 minutes ಈಸಿಯಾಗಿ ಕ್ರಾಸ್ ಆಗ್ತಿದೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನೋಡಿದ್ರಲ್ಲ ಎಲಿಫೆಂಟ್. ಸೊ ಕೇರಳದಲ್ಲಿ ಈ ಒಂದು ಸೈಡ್ ಬಂದ್ಬಿಟ್ಟು ತುಂಬ ಕಾಮನು. ಎಲಿಫೆಂಟ್ನ ಬಂದ್ಬಿಟ್ಟು ಇಂಥ ಗಾಡಿಯಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಟೆಂಪಲ್ಸ್ಗೆ, ಆ ಥರ ಇದರಲ್ಲಿ. ಸೊ ಗೈಸ್, ಮುಂದೆ ನೋಡ್ತಾ ಇದ್ದೀರಲ್ಲ ಏನು ವ್ಯೂ ಇದೆ ನೋಡಿ. ಸೊ ಎಸ್, ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀವಿ ಟನಲ್ಲು. ಇನ್ನೊಂದು ಫ್ಯೂ ಮಿನಿಟ್ಸಲ್ಲಿ ಟನಲ್ ಎಂಟ್ರಿ ಆಗ್ತೀವಿ. ಸೊ ಬಟ್ ಈ ಲ್ಯಾಂಡ್ಸ್ಕೇಪ್ ಮಾತ್ರ ನೋಡಿ ಗೈಸ್, ಅಲ್ಟಿಮೇಟ್ ಆಗಿದೆ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಮೌಂಟೇನ್ ಬರೆದ್ಬಿಟ್ಟು ಈ ರೋಡ್ಸ್ನೆಲ್ಲ ಡ್ರಾ ಮಾಡ್ತೀವಿ ಡ್ರಾಯಿಂಗಲ್ಲಿ. ಸೊ ಅದೇ ಥರನೇ ಇದೆ. ಸೊ ನಾವೀಗ ಆಲ್ಮೋಸ್ಟ್ ನಿಮಗೆ ನೋಡ್ಬೋದು, ನೋಡ್ತಾ ಇದ್ದೀರಲ್ಲ ಟನಲ್ ಹತ್ರ ಎಂಟ್ರಿ ಆಗಿದ್ದೀವಿ. ಸೊ ಫಸ್ಟ್ ಇನಿಷಿಯಲ್ ಆಗಿ ಬಂದ್ಬಿಟ್ಟು ಒಂದು ಸೈಡ್ ಮಾತ್ರ ಓಪನ್ ಮಾಡಿದ್ದು, ಈಗ 2 ಕಡೆನೂ ಓಪನ್ ಆಗಿದೆ. ನೋಡ್ತಾ ಇದ್ದೀರಾ, ಒಂದು ಲೆಫ್ಟಿಗೆ ಒಂದು ರೈಟಿಗೆ, ಟುವರ್ಡ್ಸ್ ತ್ರಿಶೂರ್ಗೆ ಆ್ಯಂಡ್ ಟುವರ್ಡ್ಸ್ ಪಾಲಕ್ಕಾಡ್ಗೆ. ಸೊ ಇದು ಕಂಪ್ಲೀಟ್ ಮಾಡೋಕ್ಕೆ ಆಲ್ಮೋಸ್ಟ್ ಒಂದು 10 years ತೊಗೊಂಡಿದ್ರಂತೆ ಫಿನಿಷ್ ಮಾಡೋಕ್ಕೆ. ಆ್ಯಂಡ್ ಈ ಟನಲಲ್ಲಿ ಬಂದ್ಬಿಟ್ಟು ಏನೆಲ್ಲ ಸ್ಪೆಷಾಲಿಟಿ ಇದೆ ಅಂದರೆ, ಯು ಹ್ಯಾವ್ ಎಕ್ಸಿಟ್ ಪಾಯಿಂಟ್ಸ್. ಸಪೋಸ್ ನೀವು ಪಾಲಕ್ಕಾಡಿಂದ ಬರ್ತಾ ಇದ್ದೀರಾ, ನಿಮಗೆ ಟುವರ್ಡ್ಸ್ ಪಾಲಕ್ಕಾಡ್ ಮತ್ತೆ ಹೋಗ್ಬೇಕಂದ್ರೆ ದೇರ್ ಆರ್ ಟರ್ನಿಂಗ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಎಮರ್ಜೆನ್ಸಿ ಎಕ್ಸಿಟ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಫೈರ್ ಪ್ರೂಫ್ ಅಲಾರಾಮ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಎಕ್ಸಿಟ್ಸ್ಗಳು. ಆ್ಯಂಡ್ ಅದೇ ಥರ ನೀವು ತ್ರಿಶೂರಿಂದ ಬರ್ತಾಯಿದ್ರೆ ಮತ್ತೆ ತ್ರಿಶೂರ್ಗೆ ಹೋಗ್ಬೇಕಾದ್ರೆ ಅದಕ್ಕೂ ಕೊಟ್ಟಿದ್ದಾರೆ. ಸೊ 2 ಎಕ್ಸಿಟ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 1 kilometer ಸ್ಟ್ರೆಚ್ ಇರುವ ಟನಲ್ ಗೈಸ್. ಚಿಕ್ಕದೇ, ಬಟ್ ಇದ್ರೇನು ಅಲ್ಟಿಮೇಟ್ ಆಗಿದೆ. ನಮ್ಮ ಕರ್ನಾಟಕದಲ್ಲೂ ಒಂದಿದೆ, ಅದನ್ನು ಎಷ್ಟೇ ಬೇಗ ಆಗುತ್ತೋ ಅಷ್ಟು ಬೇಗ ನಾನು ವೀಡಿಯೋ ಮಾಡ್ತೀನಿ. ನಿಮ್ಮನ್ನ ಬಂದ್ಬಿಟ್ಟು ಗುರುವಾರ ರೀಚ್ ಆಗಿದ್ದ ತಕ್ಷಣ ನಿಮ್ಗೆ ಅನಿಸುತ್ತೆ ಬನ್ನಿ.